ಮಾಸ್ 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 ಇದು ನಿಜವಾಗ್ಲೂ ಇಷ್ಟೊಂದು ಯೂಸ್ಫುಲ್ ಇದೆಯಾ? ಹೌದು, ನಮ್ಮ ಏರಿಯಾದಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದು ಈ ಮಹಿಳಾ ಆರೋಗ್ಯ ಸಮಿತಿ ಬಂದ್ಮೇಲೆನೆ. ಓ, ನಮ್ಮ ಏರಿಯಾದಲ್ಲೂ ಈ ಸಮಿತಿ ಇರುತ್ತಾ? ಹಾ, ನಿಮ್ಮ ಏರಿಯಾ ಸೇರಿದಂತೆ ನಗರದ ಎಲ್ಲಾ ಕೊಳಗೇರಿ ಪ್ರದೇಶದಲ್ಲಿ ಇರುತ್ತೆ. ಇದರಲ್ಲಿ 50ರಿಂದ 100 ಮನೆಗಳಿಗೆ 10ರಿಂದ 12 ಮಹಿಳಾ ಸದಸ್ಯರಿರ್ತಾರೆ. ಹೌದಾ? ಇಲ್ಲಿ ಇತ್ತೀಚೆಗೆ ಮಾಸ್ ಮೂಲಕ ಏನೆಲ್ಲ ಮಾಡಿದ್ರಿ? ಆರೋಗ್ಯ ಶಿಬಿರ ಮಾಡಿದೀವಿ, ಸ್ವಚ್ಛತಾ ಕಾರ್ಯಕ್ರಮ ಮಾಡಿದೀವಿ, ಮನೆ ಮನೆಗೂ ಆರೋಗ್ಯ ಮಾಹಿತಿ ನೀಡಿದೀವಿ, ಟಿಬಿ ಜಾಗೃತಿ ಕಾರ್ಯಕ್ರಮ, ಮತ್ತೆ ಮಹಿಳಾ ಆರೋಗ್ಯ ಶಿಬಿರಗಳು. ಪಟ್ಟಿ ತುಂಬಾನೇ ಇದೆ ಅಲ್ವೇ? ಇಷ್ಟೆಲ್ಲ ಹೇಗ್ ಮಾಡ್ತೀರಿ? ನಾವು ಸುತ್ತಮುತ್ತ ನೋಡೋ ಆರೋಗ್ಯ ಸಮಸ್ಯೆಗಳನ್ನ ಕಡೆಗಣಿಸದೆ ಗುರುತಿಸ್ತೀವಿ. ಪ್ರತಿ ತಿಂಗಳು ತಪ್ಪದೆ ಸಭೆಗೆ ಭಾಗವಹಿಸಿ ಆ ಸಮಸ್ಯೆಗಳ ಬಗ್ಗೆ ಚರ್ಚಿಸ್ತೀವಿ. ಇದನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಥವಾ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಲು ನಾವೇ ಮುಂದಾಳತ್ವ ವಹಿಸ್ತೀವಿ. ಸಮಸ್ಯೆ ಬಗೆಹರಿಯೋವರೆಗೂ ಬೆನ್ ಬಿಡೋದಿಲ್ಲ. ಆದ್ರೂ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯುತ್ತಾ? ಹಂಗೇನಿಲ್ಲ. ಎಲ್ಲಾ ಸಮಸ್ಯೆಗಳು ಇಮಿಡಿಯೇಟ್ ಆಗಿ ಬಗೆಹರಿಯಲ್ಲ. ಆದ್ರೆ ಮಾಸ್ ಸದಸ್ಯರು ಮನಸ್ಸು ಮಾಡಿದ್ರೆ ಯಾವ ಸಮಸ್ಯೆ ಆಗ್ಲಿ ಸವಾಲಾಗಿ ಸ್ವೀಕರಿಸಿ ಬಗೆಹರಿಸಬಹುದು. ಹಾಗಿದ್ರೆ ಇಷ್ಟಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ನಾನು. ಓ ಆಶಾ, ಬಾ ಬಾ. ಹೌದು, ಆಶಾ ಮಾಸ್ ಸಭೆಯಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮಗ್ ಬೆಂಬಲವಾಗಿ KHPT ಅವರು ಸಹಕರಿಸ್ತಾರೆ. ಅಲ್ವೇ? ಇಷ್ಟೆಲ್ಲ ಮಾಡ್ತೀಯಲ್ಲ, ಇದ್ರಿಂದ ನಿನ್ಗೇನಾದ್ರೂ ಪ್ರಾಫಿಟ್ ಇದೆಯಾ? ಹಾ, ಈಗೀಗ ನನ್ನನ್ನ ತುಂಬಾ ಜನ ಗುರುತಿಸ್ತಾರೆ, ಗೌರವಿಸ್ತಾರೆ. ನನ್ನ ತಿಳುವಳಿಕೆ ಮತ್ತೆ ಅನುಭವ ಹೆಚ್ಚಾಗಿದೆ. ಜನರ ಜೊತೆ ಒಡನಾಟ, ಸೇವೆ ಇವೆಲ್ಲ ನನಗೆ ಖುಷಿ ಕೊಡುತ್ತೆ. ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ನಾನು ಮಾಸ್ ಮೆಂಬರ್ ಆಗಿದ್ದಕ್ಕೆ ನನ್ಗೆ ಹೆಮ್ಮೆ ಇದೆ. ನಾವೆಲ್ಲ ಮಹಿಳೆಯರು ಒಟ್ಟಾಗಿ ಕೆಲಸ ಮಾಡೋಣ. ಇದೇ ನಮ್ಮ ಸಮುದಾಯದ ಶಕ್ತಿ. ಒಟ್ಟಿಗೆ ಬಂದ್ರೆ ಇನ್ನೂ ಬದಲಾವಣೆ ಸಾಧ್ಯ.